ಈ ಜೀವ ನಿನಗಾಗಿ ಮುಂದುವರಿದ ಭಾಗ 12. ಚಿತ್ರಗಳಿಗೆ ಐಶ್ವರ್ಯ ರಿಷಿಯ ಜೊತೆ ವಾಕ್ ಮಾಡೋದು ಇಷ್ಟವಾಗುತ್ತಿರಲಿಲ್ಲ. ಐಶ್ವರ್ಯ ಅಭಿಗೆ ಹತ್ತಿರವಾಗುವ ಹಾಗೆ ಪ್ಲಾನ್ ಮಾಡತೊಡಗಿದಳು. ಎಂದಿನಂತೆ ಐಶ್ವರ್ಯ ಮತ್ತು ಚಿತ್ರ ವಾಕ್ ಮಾಡುತ್ತಿದ್ದಾಗ ರಿಷಿ ಮತ್ತು ಅಭಿ ಅವರಿಬ್ಬರೊಂದಿಗೆ ಜಾಯಿನ್ ಆದರು. ಐಶ್ವರ್ಯ ರಿಷಿಯ ಜೊತೆ ವಾಕ್ ಮಾಡುತ್ತಿರಬೇಕಾದ್ರೆ ಚಿತ್ರ ಅಭಿಯ ಜೊತೆ ವಾಕ್ ಮಾಡತೊಡಗಿದಳು. ಅಭಿ ಐಶ್ವರ್ಯಳನ್ನೇ ನೋಡುವುದನ್ನು ಗಮನಿಸಿದ ಚಿತ್ರ, ಐಶು ಅಂದ್ರೆ ನಿಮ್ಗೆ ಇಷ್ಟನಾ ಅಂತ ಅವಳು ಪ್ರಶ್ನೆ ಮಾಡಿದಾಗ ಅಭಿ ವಾಸ್ತವಕ್ಕೆ ಬಂದು ಹಾ ಅಂದನು. ಏನ್ ಹೇಳಿದ್ರಿ ನೀವು? ನಿಮ್ಗೆ ಐಶು ಅಂದ್ರೆ ಇಷ್ಟನಾ ಅಂತ ಕೇಳಿದೆ. ಅವಳ ಮಾತು ಕೇಳಿ ತಡಪಡಿಸಿಕೊಂಡ ಅಭಿ ಇಲ್ಲ ಅಂತ ಹೇಳಿದನು. ಇಷ್ಟ ಇಲ್ಲ ಅಂದ್ರೆ ಪದೇ ಪದೇ ಯಾಕೆ ಅವಳನ್ನೇ ನೋಡ್ತಾ ಇರ್ತೀರಾ? ನಾನಿಲ್ಲಿ ಅವರನ್ನು ನೋಡ್ತಾ ಇರ್ತೀನಿ. ಅದು ನಾನು ರಿಷಿಯನ್ನು ನೋಡ್ತಾ ಇರೋದು. ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರ. ನಾನು ಅಂಥವನಲ್ಲ. ಅಂಥವನಲ್ಲ ಅಂದ್ರೆ ಯಾವ ತರ? ಅದೇ ನೀವು ಹೇಳಿದ್ರಿ ಅಲ್ವಾ ಅವರು ನೋಡ್ತಾ ಇದ್ದೀನಿ ಅಂತ. ನಾನು ಆ ಥರದವನಲ್ಲ. ಪರವಾಗಿಲ್ಲ, ನಿಜಾನೇ ಹೇಳಿ, ನಾನೇನು ಅಂದ್ಕೊಳ್ಳಲ್ಲ. ನಾನು ನಿಮ್ಮನ್ನು ಯಾವ ಥರದವನು ಅಂತ ಅಂದ್ಕೊಳ್ಳಲ್ಲ. ನನ್ಗೆ ಗೊತ್ತು ನಿಮ್ಗೆ ಐಶ್ವರ್ಯ ಅನ್ಕೊಂಡ್ರೆ ತುಂಬಾ ಇಷ್ಟ ಅಂತ. ಎದುರಿಗಿರುವ ವ್ಯಕ್ತಿಯ ಮುಖ ನೋಡಿನೇ ಹೇಳ್ತೀನಿ ಅವ್ರು ಎಂಥವ್ರು ಅಂತ. ಅಂಥದ್ರಲ್ಲಿ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನನ್ಗೆ ಗೊತ್ತಾಗಲ್ವಾ? ಅವಳ ಮೇಲೆ ಪ್ರೀತಿ ಇದ್ರೆ ಹೇಳಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಚಿತ್ರ ಹೇಳಿದ ಮಾತು ಕೇಳಿ ಖುಷಿಗೊಂಡ ಅಭಿ, ನಿಜವಾಗ್ಲೂ ನೀವು ನನಗೆ ಹೆಲ್ಪ್ ಮಾಡ್ತೀರಾ? ಖಂಡಿತವಾಗ್ಲೂ ಮಾಡ್ತೀನಿ. ಈಗ ಹೇಳಿ, ನಿಮ್ಗೆ ಐಶು ಅಂದ್ರೆ ಇಷ್ಟನಾ? ನನಗೆ ನಿಮ್ಮ ಐಶು ಅಂದರೆ ತುಂಬ ಇಷ್ಟ. ಆದರೆ ಅವ್ರು ನನ್ನ ಕಡೆ ನೋಡೋದೇ ಇಲ್ಲ ಅಂತಾರೆ. ಪ್ರೀತಿ ಮಾಡೋದು ಬಿಡಿ, ಎದುರಿಗೆ ಸಿಕ್ಕರೆ ನನ್ನ ಮುಖ ಕೂಡ ನೋಡಲ್ಲ. ಅವಳು ನಿಮ್ಮ ಮುಖನೂ ನೋಡ್ತಾಳೆ, ನಿಮ್ಮನ್ನು ಪ್ರೀತಿ ಕೂಡ ಮಾಡ್ತಾಳೆ. ಆ ಥರ ನಾನು ಮಾಡ್ತೀನಿ. ಅದು ಹೇಗೆ? ನನ್ನ ನೆರಳು ಕಂಡ್ರೆ ಇಷ್ಟಪಡೋದವ್ರನ್ನ ನನ್ನ ಪ್ರೀತಿ ಹೇಗೆ ಮಾಡ್ತಾರೆ? ಆ ವಿಷಯ ನನಗೆ ಬಿಡಿ, ಅದನ್ನು ನಾನು ನೋಡ್ಕೊಳ್ತೀನಿ. ಮೊದಲು ನಿಮ್ಮ ಫ್ರೆಂಡನ್ನು ಅವಳಿಂದ ದೂರ ಇಡಬೇಕು. ಆವಾಗಲೇ ಅವಳು ನಿಮ್ಮ ಜೊತೆ ಬೆರೆಯೋಕ್ಕೆ ಸಾಧ್ಯ. ನಿಮ್ಮ ಫ್ರೆಂಡ್ ಅವಳಿಂದ ದೂರ ಇದ್ದಿಲ್ಲ ಅಂದರೆ ಅವಳು ನಿಮ್ಮನ್ನು ಲವ್ ಮಾಡಿ ಖಂಡಿತ ಸಾಧ್ಯವಾಗಲ್ಲ. ನೀವು ನನ್ನ ಫ್ರೆಂಡ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅವನು ಅಂಥವನಲ್ಲ. ಅವನಿಗೆ ನಾನು ಐಶ್ವರ್ಯಳನ್ನು ಇಷ್ಟಪಡೋ ವಿಷಯ ಗೊತ್ತು. ನನಗೋಸ್ಕರನೇ ಅವನು ಐಶ್ವರ್ಯ ಜೊತೆಗಿರೋದು. ಅಂದರೆ ಅರ್ಥ ಆಗಿಲ್ಲ. ಏನು ನಿಮ್ಮ ಮಾತಿನ ಅರ್ಥ? ನಿಮ್ಮ ಫ್ರೆಂಡಿಗೆ ನನ್ನನ್ನು ಕಂಡ್ರೆ ಆಗಲ್ಲ ಅಲ್ವಾ? ಅದಕ್ಕೆ ಮೊದಲು ಅವನು ಅವಳನ್ನು ತಿಳ್ಕೊಂಡು ಆಮೇಲೆ ನನ್ನ ಬಗ್ಗೆ ಅವಳ ಜೊತೆ ಮಾತಾಡ್ತಾನೆ. ಯಾವಾಗ ಮಾತಾಡ್ತಾರಂತೆ? 1 ತಿಂಗಳು ಆಲ್ರೆಡಿ ಮುಗ್ದೋಯ್ತು. ಅವ್ರು ನಿಮ್ಮ ಬಗ್ಗೆ ಐಶುಗೆ ಹೇಳ್ತಾರೋ ಅಥವಾ ಅವ್ರಿಗೇನೆ ಐಶು ಮೇಲೆ ಲವ್ ಆಗುತ್ತೋ ಹೇಗೆ? ಚೀಚೆ, ಆ ಥರ ಏನೂ ಆಗಲ್ಲ. ಅವ್ನು ತುಂಬ ಒಳ್ಳೆಯವನು. ನನಗೋಸ್ಕರ ಏನು ಬೇಕಾದ್ರೂ ಮಾಡ್ತಾನೆ. ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ ಅಭಿ. ನಿಮ್ಮ ಫ್ರೆಂಡ್ ದುಡ್ಡಿರೋರು. ದುಡ್ಡಿನ ಆಸೆ ತೋರಿಸಿ ಯಾರನ್ನು ಬೇಕಾದ್ರೆ ಪಟಾಯಿಸ್ತಾರೆ. ಆದರೆ ಐಶ್ವರ್ಯ ವಿಷಯದಲ್ಲಿ ನೀವು ನಿಶ್ಚಿಂತ ಆಗಿರ್ಬೋದು. ಯಾಕಂದ್ರೆ ಅವಳು ದುಡ್ಡಿಗಿಂತ ಪ್ರೀತಿಗೆ ಜಾಸ್ತಿ ಬೆಲೆ ಕೊಡುವವಳು. ಆ ವಿಷಯದಲ್ಲಿ ನಿಮಗೂ ಅವಳಿಗೆ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ಐಶು ಎಲ್ಲಿ ನಿಮ್ಮ ಫ್ರೆಂಡನ್ನು ಇಷ್ಟಪಡ್ತಾಳೋ ಅನ್ನೋ ಭಯ ನನಗೆ. ನಿಮ್ಗೆ ಯಾಕೆ ನನ್ನ ಫ್ರೆಂಡ್ ಇಷ್ಟ ಇಲ್ಲ? ಗೊತ್ತಿಲ್ಲ. ನಿಮ್ಮ ಫ್ರೆಂಡನ್ನು ನೋಡಿದರೆ ಯಾಕೋ ಏನೋ ಸರಿ ಇಲ್ಲ ಅಂತ ಅನ್ಸುತ್ತೆ. ನಿಮ್ಮನ್ನು ನೋಡಿ ಮಾತಾಡಿಸಿ ಆದಮೇಲೆ ನನಗೆ ನೀವು ತುಂಬಾ ಇಷ್ಟ ಆದ್ರಿ. ಐಶ್ವರ್ಯ ಮತ್ತು ನಿಮ್ಮ ಆಲೋಚನೆಗಳು ತುಂಬಾ ಮ್ಯಾಚ್ ಆಗ್ತಾ ಇದೆ. ಐಶು ನಿಮ್ಮನ್ನು ಮದುವೆ ಆದರೆ ಖಂಡಿತ ಚೆನ್ನಾಗಿರ್ತಾಳೆ. ಆದರೆ ನಿಮ್ಮಲ್ಲಿ ಒಂದೇ ಒಂದು ಮೈನಸ್ ಪಾಯಿಂಟ್ ಅಂದರೆ ನಿಮಗೆ ಗಡ್ಡ ಮೀಸೆನೇ ಇಲ್ಲ. ಐಶುಗೆ ಗಡ್ಡ ಮೀಸೆ ಇರುವ ವ್ಯಕ್ತಿಗಳಂದ್ರೆ ತುಂಬಾ ಇಷ್ಟ. ಅದಕ್ಕೆ ನನಗೆ ಭಯ, ಎಲ್ಲಿ ಅವಳು ನಿಮ್ಮ ಫ್ರೆಂಡನ್ನು ಇಷ್ಟಪಡ್ತಾಳೋ ಅಂತ. ನಿಮ್ಮ ಫ್ರೆಂಡ್ ನೋಡಿದ್ರೆ ಯಾವಾಗಲೂ ಅವಳ ಹಿಂದೆ ಮುಂದೆ ಸುತ್ತಾಡ್ತಾ ಇರ್ತಾರೆ. ಒಂದು ಸ್ವಲ್ಪ ನಿಮ್ಮ ಫ್ರೆಂಡ್ ಮೇಲೆ ಕಣ್ಣಿಡಿ.
ನಿಮ್ಮ ಬಗ್ಗೆ ಮಾತಾಡೋಕ್ಕೆ ಹೋಗಿ ಅವ್ರಿಗೇನು ಅವಳ ಮೇಲೆ ಪ್ರೀತಿ ಆಗ್ಬೋದು. ಯಾರೂ ನಂಬಕ್ಕಾಗಲ್ಲ, ಸ್ವಲ್ಪ ಹುಷಾರಾಗಿರಿ. ನಾನೇನೇ ಹೇಳಿದ್ರು ನಿಮಗೆ ಅವ್ರ ಮೇಲೆ ನಂಬಿಕೆ ಇದೆ ಅಂತೀರ. ಸ್ವಲ್ಪ ನಂಬಿಕೆನ ಪಕ್ಕಕ್ಕಿಟ್ಟವ್ರನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ. ಒಂದೇ ದಿನ ಯಾವ ವಿಷಯನೂ ಗೊತ್ತಾಗಲ್ಲ. ದಿನಾಲೂ ಅವರ ಚಲನವಲನಗಳನ್ನು ಗಮನಿಸಿ. ನಮಗೆ ಯಾರಾದರೂ ಇಷ್ಟ ಆದರೆ ಮೊದಲು ಅವ್ರ ಫೋಟೋ ನಮ್ಮ ಮೊಬೈಲಲ್ಲಿ ಇರುತ್ತೆ, ಮೊದಲು ಅದನ್ನು ಚೆಕ್ ಮಾಡಿ. ನೀವೇನು ಚಿಂತೆ ಮಾಡಬೇಡಿ. ನೀವು ಹೇಳಿರೋ ಯಾವ ಗುಣನೂ ನನ್ನ ಫ್ರೆಂಡ್ಗಿಲ್ಲ. ಅವನ ನಾನು ಕಣ್ಣು ಮುಚ್ಕೊಂಡು ನಂಬ್ತೀನಿ. ನಿಮ್ಮ ಫ್ರೆಂಡಿಗೆ ಗಡ್ಡ ಮೀಸೆ ಇರೋ ಹುಡುಗರು ಇಷ್ಟ ಅಂತ ಮೊದಲೇ ಹೇಳಬೇಕಲ್ವಾ? ನಾನು ಕೂಡ ಗಡ್ಡ ಮೀಸೆ ಇಟ್ಕೊಂಡು ಬರ್ತಾ ಇದ್ದೆ. ಈಗ ಕೂಡ ಕಾಲ ಮಿಂಚಿಲ್ಲ. ಕ್ಲೀನ್ ಶೇವ್ ಮಾಡೋದು ಬಿಟ್ಟು ಗಡ್ಡ ಮೀಸೆ ಇಡಿ. ಆಗ ನೋಡಿ ಅವಳಿಗೆ ನೀವು ಖಂಡಿತವಾಗ್ಲೂ ಇಷ್ಟ ಆಗ್ತೀರಾ. ಅವ್ರಿಗೆ ಇನ್ನೇನು ಇಷ್ಟ ಇದೆ ಅಂತ ಹೇಳಿ, ಅದನ್ನು ಕೂಡ ಮಾಡ್ತೀನಿ. ಅವಳಿಗೆ ಶೋಕಿ ಮಾಡುವವರನ್ನು ಕಂಡ್ರೆ ಆಗಲ್ಲ. ನಾವು ಹೇಗಿರ್ತೀವೋ ಹಾಗೇ ಇರಬೇಕು, ಅದಕ್ಕಿಂತ ಜಾಸ್ತಿ ಶೋ ಆಫ್ ಮಾಡಬಾರ್ದು. ಅವಳು ಹುಡುಗ ಅವಳನ್ನು ಹುಚ್ಚಂತರ ಪ್ರೀತಿ ಮಾಡಬೇಕು. ದುಡ್ಡಿಲ್ಲ ಅಂದರೆ ಪರವಾಗಿಲ್ಲ, ಆದರೆ ಪ್ರೀತಿಗೆ ಮಾತ್ರ ಕೊರತೆ ಮಾಡಬಾರ್ದು. ಇದೆಲ್ಲ ಕ್ವಾಲಿಟೀಸ್ ನಿಮ್ಮಲ್ಲಿ ಇದೆ ಬಿಡಿ. ಅದಕ್ಕೋಸ್ಕರ ನಾನು ಅವಳ ಮದುವೆ ನಿಮ್ಮ ಜೊತೆ ಮಾಡೋಕ್ಕೆ ಹೊರಟಿರೋದು. ಅವಳೇನಾದ್ರೂ ನಿಮ್ಮನ್ನು ಇಷ್ಟಪಟ್ಟು ನಿಮ್ಮಿಬ್ಬರು ಮದುವೆ ಆಯಿತು ಅಂದರೆ ನೀವು ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು. ನೋಡ್ಕೋತೀರಲ್ವಾ? ಖಂಡಿತವಾಗ್ಲೂ ಚೆನ್ನಾಗಿ ನೋಡ್ಕೋತೀನಿ. ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಒಂದ್ಸಲ ನಿಮ್ಮ ಫ್ರೆಂಡ್ ನನ್ನನ್ನು ಒಪ್ಕೊಂಡು ಬಿಡ್ಲಿ, ಆಮೇಲೆ ನೋಡಿ ಅವ್ರಿಗೆ ಪ್ರೀತಿಯ ಮಳೆ ಹೇಗೆ ಸುರಿಸ್ತೀನಿ ಅಂತ. ಹೀಗೆ ಇಬ್ಬರು ಮಾತನಾಡುತ್ತಾ ಅವರಿಗೆ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ. ಚಿತ್ರ ಹೇಳಿದ ದಿನದಿಂದ ಅಭಿ ಕ್ಲೀನ್ ಶೇವ್ ಮಾಡಿಕೊಳ್ಳದೆ ಗಡ್ಡ ಮೀಸೆ ಬಿಡಲು ನಿರ್ಧರಿಸಿದನು. ಇದನ್ನು ನೋಡಿದ ರಿಷಿ, ಏನಭಿ ಗಡ್ಡ ಮೀಸೆ ಬಂದಿದೆ, ಶೇವ್ ಮಾಡ್ಕೊಳ್ಳಲ್ವಾ? ನಿನ್ನ ಮುಖಕ್ಕೆ ಗಡ್ಡ ಮೀಸೆ ಚೆನ್ನಾಗಿ ಕಾಣಲ್ಲ ಕಣೋ, ಹೋಗಿ ಶೇವ್ ಮಾಡ್ಕೊ. ನೀನು ಮಾತ್ರ ಗಡ್ಡ ಮೀಸೆ ಬಿಡ್ಬೋದು, ನಾನು ಬಿಡಬಾರ್ದಾ? ನೀನು ಹೇಗಿದೆಯಾ ಇನ್ಮೇಲೆ ನಾನು ಕೂಡ ಹಾಗೆ ಇರ್ತೀನಿ. ಮೊದಲೆಲ್ಲ ನಾವು ಒಬ್ಬರನ್ನೊಬ್ಬರು ಬಿಟ್ಟು ಕೊಟ್ಟವರಲ್ಲ. ನಾನು ಹೇಗಿರ್ತಿದ್ದ ನೀನು ಕೂಡ ಹಾಗೆ ಇರ್ತಾ ಇದ್ದೆ. ಈಗ ನಿನಗೆ ಗಡ್ಡ ಮೀಸೆ ಬಿಡೋಕ್ಕೆ ಇಷ್ಟ ಆಗ್ತಾ ಇದೆ, ನನ್ನ ಹಾಗೆ ಶೇವ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನೇ ಬದಲಾಗ್ತೀನಿ. ಇನ್ಮೇಲೆ ನಾನು ಕೂಡ ನಿನ್ನ ಹಾಗೆ ಇರ್ತೀನಿ. ನನಗೋಸ್ಕರ ನೀನು ಯಾಕೆ ಬದಲಾಗ್ತೀಯಾ? ಹೋಗಿ ಕ್ಲೀನ್ ಶೇವ್ ಮಾಡ್ಕೊಂಡು ಬಾ. ರಿಷಿ, ಈ ಸಲ ನೀನು ಹೇಳೋ ಮಾತನ್ನು ನಾನು ಕೇಳಲ್ಲ. ನಾನು ನನ್ನ ಮಾತನ್ನೇ ಕೇಳೋದು. ನೀನು ಹೇಗಿರ್ತೀಯ ನಾನು ಕೂಡ ಹಾಗೆ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ಮನೆಯ ಬಾಲ್ಕನಿಗೆ ಬಂದು ಕುಳಿತುಕೊಂಡನು. ಬೆಳೆದಿರೋ ಗಡ್ಡ ಮೀಸೆಯನ್ನು ಸವರುತ್ತಾ, ನಾನು ಈಗಲೇ ರಿಷಿಗೆ ಗಡ್ಡ ಮೀಸೆ ಬಗ್ಗೆ ಹೇಳ್ಬಾರ್ದು, ಅವನಿಗೆ ಸರ್ಪ್ರೈಸ್ ಕೊಡಬೇಕು. ಅವಳು ನನ್ನ ಗಡ್ಡ ಮೀಸೆ ನೀಡಿ ನಾನು ಖಂಡಿತ ಒಪ್ಕೊಳ್ತಾಳೆ. ಅವಾಗ ರಿಷಿಗೆ ಹೇಳಿದ್ರೆ ಅವನು ಕೂಡ ಖುಷಿ ಪಟ್ಕೊಳ್ತಾನೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದನು. ಬಾಲ್ಕನಿಯಲ್ಲಿ ಕೂತಿದ್ದ ಅವನಿಗೆ ಚಿತ್ರ ಹೇಳಿದ್ದ ಮಾತುಗಳೇ ಗುಯ್ಗುಡತೊಡಗಿತು. ಚಿತ್ರ ಹೇಳಿದಾಗೆ ಐಶ್ವರ್ಯ ರಿಷಿಯನ್ನು ಇಷ್ಟಪಡ್ಬೋದಾ? ರಿಷಿ ಕೂಡ ಐಶ್ವರ್ಯಳನ್ನು? ಇಲ್ಲ ಇಲ್ಲ, ನನ್ನ ರಿಷಿ ಅಂತವನಲ್ಲ. ಅವನು ಯಾವತ್ತೂ ನನಗೆ ಮೋಸ ಮಾಡಲ್ಲ. ನಾನು ಪ್ರೀತಿಸೋ ಹುಡುಗಿ ಏನಂತ ಅವನು ಖಂಡಿತ ಪ್ರೀತಿಸಲ್ಲ. ಅವನು ಅನ್ಮೋಲ್ ಥರ ಅಲ್ಲ. ನನ್ನ ಮಾಮ್ ತೀರಿ ಹೋದಾಗ ನನಗೆ ಮೆಂಟಲಿ ಸಪೋರ್ಟ್ ಮಾಡಿದ್ದಾನೆ. ಡ್ಯಾಡ್ ನಂತರ ಅವನೇ ನನಗೆ ಜಾಸ್ತಿ ಪ್ರೀತಿ ಕೊಟ್ಟವನು. ಅಂಥವನ ಮೇಲೆ ನಾನು ಡೌಟ್ ಪಡಬಾರ್ದು. ಅವನು ಹೇಳಿದಾಗೆ ಸ್ವಲ್ಪ ದಿನ ಕಾಯೋಣ, ಆಗ ಅವಳೇ ಬಂದು ಪ್ರಪೋಸ್ ಮಾಡ್ತಾಳೆ. ಆದರೂ ಈ ಗಡ್ಡ ಮಿಸೆಯಿಂದ ಯಾಕೋ ಇರಿಟೇಷನ್ ಆಗ್ತಾ ಇದೆ. ನನಗೆ ಗಡ್ಡ ಮಿಸೆ ಅಂದ್ರೇ ಇಷ್ಟ ಇಲ್ಲ. ಇವಳಿಗೋಸ್ಕರ ಏನೆಲ್ಲ ಮಾಡೋಕ್ಕೆ ಹೊರಟಿದ್ದೇನೆ. ಒಂದು ಬೇಕಂದ್ರೆ ಇನ್ನೊಂದನ್ನು ಕಳ್ಕೋಬೇಕಾಗ್ತದೆ. ಐಶ್ವರ್ಯ ಬೇಕು ಅಂದರೆ ಇಷ್ಟವಿಲ್ಲದಿದ್ದರೆ ನಾನು ಗಡ್ಡ ಮೀಸೆಯನ್ನು ಬೆಳೆಸ್ಕೊಳ್ಬೇಕಾಗುತ್ತದೆ. ಏನು ಮಾಡಲಿ, ಈ ಪ್ರೀತಿನೇ ಹೇಗೆ. ಯಾವುದು ಇಷ್ಟವಿಲ್ಲವೋ ಅದನ್ನೇ ಮಾಡಿಸುತ್ತೆ.
ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರಬೇಕಾದರೆ ಅಲ್ಲಿಗೆ ಅವನ ಡ್ಯಾಡ್ ಬಂದಿದ್ದನ್ನು ನೋಡಿ, ಡ್ಯಾಡ್ ಏನು ವಿಷಯ ಹೇಳಿದ್ರೆ ನಾನೇ ಬರ್ತಿದ್ದೆ ಅಲ್ವಾ? ಇದೇನು ನಿನ್ನ ಅವಸ್ಥೆ? ಯಾಕೆ ದೇವದಾಸನ್ ಥರ ಗಡ್ಡ ಮೀಸಿ ಬೆಳೆಸ್ಕೊಂಡಿದ್ಯಾ? ನಿನಗಿದು ಸೂಟ್ ಆಗಲ್ಲ, ಮೊದಲು ಹೋಗಿ ಶೇವ್ ಮಾಡ್ಕೋ. ಇಲ್ಲ ಡ್ಯಾಡ್, ನಾನು ಕ್ಲೀನ್ ಶೇವ್ ಮಾಡ್ಕೊಳ್ಳಲ್ಲ. ನನಗೆ ಇದೇ ಥರ ಇರಬೇಕಂತ ಮನಸ್ಸಾಗ್ತಾ ಇದೆ. ರಿಷಿ ಬಂದು ನನಗೆ ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದ್ಬಿಟ್ಟೆ. ಯಾಕೆ ಈ ರೀತಿ ಮಾಡ್ತೀಯಾ? ಕ್ಲೀನ್ ಶೇವ್ ಮಾಡ್ಕೋ. ಡ್ಯಾಡ್, ಅವನು ಕೂಡ ಗಡ್ಡ ಮೀಸಿ ಬಿಟ್ಟಿದ್ದಾನೆ. ನೀವು ಅವನಿಗೆ ಏನೂ ಹೇಳಲ್ಲ, ನನಗೆ ಮಾತ್ರ ಹೇಳ್ತೀರಾ. ಅವನಿಗೆ ಚೆನ್ನಾಗಿ ಕಾಣುತ್ತೆ, ಆದರೆ ನಿನಗೆ ಚೆನ್ನಾಗಿ ಕಾಣಲ್ಲ. ಆ ಗಡ್ಡ ನೋಡು, ಒಳ್ಳೆ ಸುರುಳಿ ಸುರುಳಿಯಾಗಿದೆ. ಗಡ್ಡ ಹೇಗಿದ್ರೂ ಪರವಾಗಿಲ್ಲ ಡ್ಯಾಡ್, ನಾನು ಹೇಗೇನೆ ಇರ್ತೀನಿ. ರಿಷಿ ಯಾವತ್ತು ಗಡ್ಡ ಮೀಸೆ ತೆಗಿತಾನೆ ಆವಾಗ ನಾನು ಕೂಡ ತೆಗಿತೀನಿ. ಸರಿ, ನಿಂಗೆ ಹೇಗೆ ಇರಬೇಕು ಹಾಗೇನೆ ಇರು. ರಿಷಿ ಹೇಳಿದೆ ಅಂತ ನಾನು ಬಂದೆ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದರು. ಅಪಿಗೆ ಯಾಕೋ ರಿಷಿಯ ವರ್ತನೆ ಸರಿ ಕಾಣಿಸಲಿಲ್ಲ. ಇವನು ಯಾಕೆ ನನ್ನ ಗಡ್ಡ ಮೀಸೆಯಿಂದ ಬಿದ್ದಿದ್ದಾನೆ? ಇವನು ಕೂಡ ಗಡ್ಡ ಮೀಸೆ ಬಿಟ್ಟಿದ್ದಾನೆ, ಆದರೆ ಇವನಿಗೆ ನನ್ನ ಗಡ್ಡ ಮೀಸೆ ಮೇಲೆ ಯಾಕೆ ಕಣ್ಣು ಅಂತ ಅಂದುಕೊಳ್ಳುತ್ತಿರುವಾಗ ರಿಷಿ ಅವನ ಭುಜಕ್ಕೆ ಕೈ ಇಟ್ಟು, ಡ್ಯಾಡ್ ಮಾತು ಕೂಡ ಕೇಳಲ್ಲ ಅಂತೀಯ. ಈ ಗಡ್ಡ ಮೀಸೆ ನಿಂಗೆ ಚೆನ್ನಾಗಿ ಕಾಣಲ್ಲ ಕಣೋ, ಅದಕ್ಕೋಸ್ಕರ ಕ್ಲೀನ್ ಶೇವ್ ಮಾಡು ಅಂತ ಹೇಳ್ತಾ ಇರೋದು. ನನ್ನ ಮಾತು ಕೇಳಲ್ಲ ಅಂತ ಡ್ಯಾಡನ್ನು ಕರ್ತ್ಕೊಂಡು ಬಂದೆ, ಆದರೆ ನೀನು ಡ್ಯಾಡ್ ಮಾತನ್ನು ಕೂಡ ಕೇಳ್ತಾ ಇಲ್ಲ. ಏನಾದರೂ ಮಾಡ್ಕೋ ಅಂತ ಹೇಳಿ ರಿಷಿ ಅಲ್ಲಿಂದ ಹೊರ ನಡೆದನು. ಮರುದಿನ ರಿಷಿ ಮತ್ತು ಅಭಿ ವಾಕಿಂಗ್ ಎಂದು ಹೊರಟರು. ಅಭಿಯನ್ನು ನೋಡಿದ ಅನ್ಮೋಲನಿಗೆ ನಗುವನ್ನು ತಡೆದುಕೊಳ್ಳಲಾಗದೆ ಚಂದ್ರಕಲಾ ಅವರ ರೂಮಿಗೆ ಬಂದು ಜೋರಾಗಿ ನಗತೊಡಗಿದನು. ಅವನು ನಗುವುದನ್ನು ನೋಡಿದ ಚಂದ್ರಕಲಾ ಅವರು, ಯಾಕೆ ನಗ್ತಾ ಇದೆಯಾ? ಇಲ್ಲ ಡ್ರಾಮಾ ಆಡ್ತಾ ಇದೆಯಾ? ಮಾಮ್, ನೀವು ಅಭಿಯನ್ನು ನೋಡ್ಬೇಕಿತ್ತು. ಗಡ್ಡ ಮೀಸೆ ಬಿಟ್ಟು ಒಳ್ಳೆ ಜೋಕರ್ ತರ ಕಾಣಿಸ್ತಾ ಇದ್ದಾನೆ. ಅವನು ನೋಡಿ ನನಗೆ ನಗು ತಡೆದುಕೊಳ್ಳಲಾಗ್ಲಿಲ್ಲ, ಅದಕ್ಕೆ ಇಲ್ಲಿ ಬಂದು ನಗ್ತಾ ಇದ್ದೀನಿ. ಅದರಲ್ಲಿ ನಗೋದೇನಿದೆ? ಇಷ್ಟು ಸೀರಿಯಸ್ ಆಗಿರೋ ಮ್ಯಾಟರ್ಗೆ ನಗ್ತಾ ಇದೆಯಾ ಅಂದ್ರೆ ನನಗೆ ಏನು ಹೇಳಬೇಕು? ಸೀರಿಯಸ್ ಆಗಿರೋ ಮ್ಯಾಟರ್ ಏನ್ ಮಾಮ್ ಅದು? ಅವನಿಗೆ ಎಲ್ಲಿಗೆ ಹೋದ ಗೊತ್ತಿಲ್ಲ ಮಾಮ್, ಆದ್ರೆ ತುಂಬಾ ಖುಷಿಯಾಗಿರೋ ತರ ಕಾಣಿಸಿತು. ಖುಷಿಯಾಗಿದ್ದೇನಂದ್ರೆ ಏನೋ ನಡೀತಾ ಇದೆ, ಅದೇನು ಅಂತ ಮೊದಲು ತಿಳ್ಕೋಬೇಕು. ಹಾಗಂತೀರ ಮಾಮ್? ಅವನ್ ಗಡ್ಡ ಮೀಸೆ ಬಿಟ್ಟಿರ್ದೆ ನಮ್ಗೇನ್ ನಷ್ಟ? ಯಾವತ್ತು ಗಡ್ಡ ಮೀಸೆ ಬಿಡದವನು ಈಗ ಬಿಡ್ತಾ ಇದ್ದಾನಂದ್ರೆ ಯಾರ ಜೊತೆನೂ ಲವ್ ಆಗಿರ್ಬೋದು. ಆ ಥರ ಏನಾದ್ರೂ ಇದ್ರೆ ನಮ್ಮ ಕೈಗೆ ಚೊಂಬೆಗತ್ತೆ. ಮೊದಲು ಅವನು ಎಲ್ಲಿ ಹೋಗ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ ಅಂತ ತಿಳ್ಕೋಬೇಕು. ಯು ಡೋಂಟ್ ವರಿ ಮಾಮ್, ಅವನು ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ ನಾನು ತಿಳ್ಕೊತೀನಿ. ಅವನ ಬಗ್ಗೆ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ, ನಾನಿದ್ದೀನಲ್ವಾ, ನಾನೆಲ್ಲ ನೋಡ್ಕೋತೀನಿ. ಸರಿ, ಆದಷ್ಟು ಬೇಗ ಅವನು ಎಲ್ಲಿ ಹೋಗ್ತಾ ಇದ್ದಾನೆ ಅಂತ ಫೈಂಡ್ ಔಟ್ ಮಾಡು. ಓಕೆ ಮಾಮ್ ಅಂತ ಹೇಳಿ ಅವನು ಅಭಿಯ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಲು ಶುರು ಮಾಡಿದನು. ಪಾರ್ಕಿಗೆ ಬಂದ ರಿಷಿಯ ಜೊತೆ ಐಶ್ವರ್ಯ ವಾಕ್ ಮಾಡತೊಡಗಿದಳು. ರಿಷಿಗೆ ಕಾಲ್ ಬಂದಿದ್ದರಿಂದ ಅವಳು ಚಿತ್ರಾಳ ಹತ್ತಿರ ಬಂದಳು. ಚಿತ್ರಾಳ ಪಕ್ಕದಲ್ಲಿದ್ದ ಅಭಿಯನ್ನು ನೋಡಿ ಜೋರಾಗಿ ನಗತೊಡಗಿದಳು. ಕತೆ ಮುಂದುವರಿದು. ಐಶ್ವರ್ಯ ಅಭಿಯನ್ನು ನೋಡಿ ಯಾಕೆ ನಕ್ಕಳು ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆ ಆಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.